ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲು ಮತ್ತು ಒಂದು ಹೊಸ ಜೀವನದ ಕತೆ ಕೂಡ ಇದರಲ್ಲಿದೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಆದಷ್ಟು ಶೇರ್ ಕೂಡ ಮಾಡಿ ಅಂತ ನಾನು ಹೇಳ್ತೀನಿ. ಹೆಸರು ಪ್ರಿಯಾ ಗೌಡ, ವಯಸ್ಸು 31 ವರ್ಷ, ಎತ್ತರ 5 ಅಡಿ 5 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ MBA, ವೃತ್ತಿ ದೊಡ್ಡ ಕಿರಾಣಿ ಅಂಗಡಿ ಕೂಡ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಓನರ್ ಕೂಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮಕ್ಕಳಿಲ್ಲ ಅಂತ ತಿಳಿಸಿದ್ದಾರೆ. ಸ್ಥಿತಿ ವಿಚ್ಛೇದಿತೆ ಅಂತ ಹೇಳಿದ್ದಾರೆ. ಇವರ ಮುಂದಿನ ಒಂದು ಜೀವನದ ಕತೆ ಕೂಡ ನೀವು ನೋಡ್ಬೋದು ಇದರಲ್ಲಿ. ಆದಷ್ಟು ನಾನು ಹೇಳುವುದೇನೆಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ನಾನು ಹೇಳ್ತೀನಿ. ಪ್ರಿಯಾ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಒಳ್ಳೆಯ ಮದುವೆ, ಸುಖದ ಜೀವನ ಅನ್ನೋ ಕನಸು. ಆದರೆ ಕೆಲವು ವರ್ಷಗಳಲ್ಲಿ ಅವಳ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಮೊದಲಿಗೆ ಎಲ್ಲ ಚೆನ್ನಾಗೇ ಇತ್ತು, ಚೆನ್ನಾಗೇ ನಡೀತಾ ಇತ್ತು ಜೀವನ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಅವರ ಜೀವನ ಒಂದು ದೊಡ್ಡ ಬದಲಾವಣೆ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ಇದ್ದೇ ಇರುತ್ತೆ ಸ್ನೇಹಿತರೆ. ಅವಳ ಗಂಡ ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಸಂಬಂಧದಲ್ಲಿ ಪ್ರೀತಿ ಕಡಿಮೆ ಆಯಿತು. ಮಾತುಗಳು ಜಗಳಗಾಗಿ ಬದಲಾದವು ಅಂತ ಹೇಳಿದ್ದಾರೆ. ಕೊನೆಗೆ ಒಂದು ದಿನ ಅವಳು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಳು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಮಾತಲ್ಲೇ ಜಗಳ ಆಡುವುದು ಜಾಸ್ತಿ ಆಯಿತು ಅಂತ ಹೇಳಿದರು. ಯಾಕಂದರೆ ಎಲ್ಲ ದಾಂಪತ್ಯ ಜೀವನಗಳಲ್ಲಿ ಈ ಥರ ನಡೆಯಲ್ಲ. ಯಾಕಂದರೆ ಕೆಲವೊಬ್ಬರು ಮಾತ್ರ ಅರ್ಥ ಮಾಡ್ಕೊಳ್ಳದಿರೋ ಇರೋರು ಮಾತ್ರ ಈ ಥರ ಮಾಡ್ತಾರೆ ಸ್ನೇಹಿತರೆ. ವಿಚ್ಛೇದಿತೆ ಆ ಸಮಯದಲ್ಲಿ ಅವಳ ಒಬ್ಬಳೇ ಆಗಿಬಿಟ್ಟಳು. ಸಮಾಜದ ಮಾತುಗಳು, ಒತ್ತಡ, ನೋವು ಎಲ್ಲವೂ ಒಂದು ಸಮಯದಲ್ಲಿ ಎದುರಾಯಿತು. ಅವಳ ಯೋಚಿಸಿದಳು, ನನ್ನ ಜೀವನ ಇಲ್ಲೇ ಮುಗಿಯಿತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅವರಿಗೆ ಬಂತು. ಯಾಕಂದರೆ ವಿಚ್ಛೇದನದ ನಂತರ ಆ ಮಾತು, ಆ ಪ್ರಶ್ನೆ ಕೂಡ ನಮ್ಮ ಸಮಾಜ ಮಾಡುತ್ತೆ. ಆದರೆ ಕೆಲವು ದಿನಗಳ ನಂತರ ಅವಳು ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ಕೇಳಿಕೊಂಡಳು, ನಾನು ಸೋಲುವಳು ಅಥವಾ ಮತ್ತೆ ಗೆಲ್ಲುವಳ? ಆ ಪ್ರಶ್ನೆ ಅವಳ ಜೀವನ ಬದಲಿಸಿತು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದರೆ ಅವರ ಕನ್ನಡಿಯ ಮುಂದೆ ಅವರ ಮುಖವನ್ನು ಅವರೇ ನೋಡಿಕೊಂಡಾಗ ಪ್ರತಿಯೊಬ್ಬರಿಗೂ ಒಂದು ಜಿಗುಪ್ಸೆ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನಾನು ಈ ಥರ ಬದುಕಬೇಕಾ ಅನ್ನುವಂಥ ಒಂದು ತೀರ್ಮಾನವನ್ನು ಇದ್ದೇ ಇರುತ್ತೆ. ಆ ಪ್ರಶ್ನೆ ಅವಳ ಜೀವನ ಬದಲಿಸಿತು. ಅವಳು ಸಣ್ಣ ಮಟ್ಟದಲ್ಲಿ ಕಿರಾಣಿ ಅಂಗಡಿ ಆರಂಭಿಸಿದಳು. ಮೊದಲು ದಿನ ಕೇವಲ 700 ಮಾರಾಟ ಆಯಿತು ಅಂತ ಹೇಳಿದ್ದಾರೆ. ಆದರೂ ಅವಳು ನಿಲ್ಲಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ, ನಿಷ್ಠೆ, ಪರಿಶ್ರಮ, ಧೈರ್ಯ, ನಿಧಾನವಾಗಿ ಜನರ ನಂಬಿಕೆಯನ್ನು ಗಳಿಸಿದರು ಅಂತ ಹೇಳಿದ್ದಾರೆ. ಇಂದು ಅವರು ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದಾರೆ. ಅಂದರೆ ಯಾರು ಅದನ್ನು ಅವರ ಜೀವನದಲ್ಲಿ ಯಶಸ್ವಿಯನ್ನು ಪಡೆದಿರುವಂಥ ಒಂದು ನಿರ್ಧಾರ ಅಂತ ಹೇಳಿದ್ದಾರೆ. 2 ಸೂಪರ್ ಮಾರ್ಕೆಟ್ ಬ್ರಾಂಚಸ್, 20 ಸ್ಟಾಫ್, 100 ಗ್ರಾಹಕರು. ಅವಳ ಕೇವಲ ಬದುಕುತ್ತಿಲ್ಲ, ಯಶಸ್ವಿಯಾಗಿ ಬದುಕುತ್ತಿದ್ದ. ಆದರೂ ಅವಳ ಮನಸ್ಸಿನಲ್ಲಿ ಒಂದು ಖಾಲಿತನ ಇದೆ. ನನ್ನ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸಂಗಾತಿ ಸಿಗುತ್ತಾನ ಅನ್ನುವಂಥ ಭರವಸೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ಇಷ್ಟೆಲ್ಲ ಯಶಸ್ವಿ ಆದಮೇಲೆ ಯಾವುದೇ ಮಹಿಳೆ ಆಗಲಿ ಒಂಟಿತನ ಕಾಡ್ತಾ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅವರು ಒಬ್ಬ ಸಂಗಾತಿಯನ್ನು ಹುಡುಕ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. 2ನೇ ಮದುವೆಗಾಗಿ ನಿರೀಕ್ಷೆ. ಹುಡುಗನಿಗೆ ವಯಸ್ಸು 35ರಿಂದ 40 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ. ಪ್ರಿಯಾ ಹುಡುಕುತ್ತಿರುವವರ ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಅವಳನ್ನು ಅರ್ಥ ಮಾಡಿಕೊಳ್ಳುವವರು, ಗೌರವ ಮತ್ತು ನಂಬಿಕೆ ನೀಡುವವರು. ಅವಳಿಗೆ ಹಣ ಮುಖ್ಯವಲ್ಲ, ಪ್ರೀತಿ ಮತ್ತು ಮನಃಶಾಂತಿ ಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಒಂದು ಸಾರಿ ಅವರ ಜೀವನದಲ್ಲಿ ನಡೆದಿರುವಂಥ ಘಟನೆಯಿಂದ ಅವರು ತುಂಬ ನೊಂದಿದ್ದಾರೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಚ್ಛೇದನ ಸೋಲಲ್ಲ, ಅದು ಒಂದು ಹೊಸ ಆರಂಭ. ಬಿದ್ದರು ಮತ್ತು ಮತ್ತೆ ಎದ್ದು ನಿಲ್ಲುವವರು ನಿಜವಾದ ಗೆಲುವನ್ನು ಕಾಣುತ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಬಿದ್ದಿರುವವರಿಗೆ ಗೊತ್ತಿರುತ್ತೆ ನಾನು ಎದ್ದು ನಿಲ್ಲಬೇಕು, ಇಲ್ಲಾಂದರೆ ನಾನು ಏನಾದರೂ ಸಾಧನೆ ಮಾಡಬೇಕಂತ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿ ಆಗಲಿ. ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ನಿಮಗೆ ಹೇಳುವುದೇನಪ್ಪ ಅಂದರೆ ಮದ್ಯಪಾನ, ಧೂಮಪಾನದಿಂದ ದೂರ ಇರಿ. ಯಾಕಂದರೆ ನಿಮಗೆ ಆರೋಗ್ಯಕ್ಕೆ ಹಾನಿಕರ ಕೂಡ ಆಗ್ಬೋದು, ಮತ್ತು ನಿಮ್ಮ ಜೀವನ ಮತ್ತು ನಿಮ್ಮ ಸಂಸಾರ ಕೂಡ ಹಾಳಾಗ್ಬೋದು ಅಂತ ಹೇಳ್ತೀನಿ. ಎಷ್ಟೋ ಜನ ಕುಡಿತದಿಂದ ತಮ್ಮ ಜೀವನವನ್ನು ಸರ್ವನಾಶ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಆದಷ್ಟು